ಆಭರಣವಾಗಲಾರದು. ಹಾಗೆಯೇ ಬಡತನದ ಬೇಗೆಯನ್ನು ಮೆಟ್ಟಿ ನಿಲ್ಲುವುದೇ ಸಾಧನೆಯ ಶಿಖರ ಎಂದು ಹೇಳುತ್ತಾ, ಈ ವೇದಿಕೆಯ ಮೇಲೆ ವಿರಾಜಮಾನರಾದ ಎಲ್ಲ ಮುಖ್ಯ ಅತಿಥಿ ಗಣ್ಯರಿಗೆ ಹಾಗೂ ಬಣ್ಣ ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟು ಕಂಗೊಳಿಸುತ್ತಿರುವ ನನ್ನ ಎಲ್ಲ ಪ್ರೀತಿಯ ಸಹೋದರಿಯರಿಗೆ ಶುಭ ಸಂಜೆಯ ನಮಸ್ಕಾರಗಳು. ಇಂದು ನಾನು ಗದಗ ಜಿಲ್ಲೆಯ ಹಾತಲಗೇರಿ ಗ್ರಾಮದ ಬಡ ವಿದ್ಯಾರ್ಥಿನಿಯಾದ ಕುಮಾರಿ ಭಾಗ್ಯ ಕುಬೇರಪ್ಪ ಮೇಲ್ಮನಿಯವರ ಬಗ್ಗೆ ಕಿರು ಪರಿಚಯ ಮಾಡಲಿದ್ದೇನೆ. ಇವರು ಹಾತಲಗೇರಿ ಗ್ರಾಮದ ಸೈಕ್ಲಿಂಗ್ ಪ್ರತಿಭೆ. ಇವರ ತಂದೆ ಹೆಸರು ಕುಬೇರಪ್ಪ, ತಾಯಿ ಕಸ್ತೂರಮ್ಮ. ಪ್ರಸ್ತುತ ಈ ವಿದ್ಯಾರ್ಥಿನಿಯು ಗದಗಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಒಂದಾದ VDST ಬಾಲಕಿಯರ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಈ ವಿದ್ಯಾರ್ಥಿನಿಯು ಬಡ ಕುಟುಂಬದಲ್ಲಿ ಜನಿಸಿ ಸೈಕ್ಲಿಂಗ್ನಲ್ಲಿ ಅದಮ್ಯ ಸಾಧನೆ ಮಾಡುತ್ತಿದ್ದಾಳೆ. ಈ ಸಾಧನೆಗೆ ತಂದೆಯ ಅನಾರೋಗ್ಯ ಹಾಗೂ ಬಡತನದಿಂದ ಯಾವುದೇ ರೀತಿಯ ಅಡಚಣೆಯಾಗಿರುವುದಿಲ್ಲ. ಈ ಪ್ರತಿಭೆಯು ರಾಜ್ಯ ಮಟ್ಟದಲ್ಲಿ 6 ಬಾರಿ ಬೆಳ್ಳಿ ಮತ್ತು ಕಂಚಿನ ಪದಕ ಪಡೆದಿದ್ದಾರೆ. ಅಷ್ಟಲ್ಲದೆ 2 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ. ಈ ವಿದ್ಯಾರ್ಥಿನಿಯು ಗದಗ ಜಿಲ್ಲಾ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ರಾಜ್ಯ ಮಟ್ಟದ ಶಾಲಾ ಮಕ್ಕಳ ಆಟೋಟಗಳ ಸ್ಪರ್ಧೆಯಲ್ಲಿ ಅಂದರೆ 5 ಕಿಲೋಮೀಟರ್ ಟೈಮ್ ಟ್ರಯಲ್ನಲ್ಲಿ ದ್ವಿತೀಯ ಸ್ಥಾನ, 20th ಸ್ಟೇಟ್ MTB ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ತೃತೀಯ ಸ್ಥಾನ ಹಾಗೂ 16th ಸ್ಟೇಟ್ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅಷ್ಟಲ್ಲದೆ ಇನ್ನೂ ಅನೇಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಮಾಣ ಪತ್ರವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಅಗಾಧವಾದ ಪ್ರತಿಭೆಯನ್ನು ಹೊಂದಿದ ಭಾಗ್ಯ ಅವರಿಗೆ ಒಂದು ಉತ್ತಮ ಗುಣಮಟ್ಟದ ಸೈಕಲಿನ ಅವಶ್ಯಕತೆ ಇದೆ. ಅದು ಸಿಕ್ಕರೆ ಅವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ತರುವ ಉತ್ಸುಕತೆಯನ್ನು ಹೊಂದಿದ್ದಾರೆ. ಒತ್ತಡಕ್ಕೆ ಸಿಲುಕಿ ಕಲ್ಲಿದ್ದಲು ವಜ್ರವಾದಂತೆ ಕಷ್ಟಗಳಿಗೆ ಸಿಲುಕಿ ಇಂದು ರಾಜ್ಯ ಮಟ್ಟದ ಆಸ್ತಿಯಾಗಲಿರುವ ಸಾಧಕಿಯ ಬಗ್ಗೆ ಕಿರು ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಪ್ರೀತಿಯ ಸಹೋದರಿಯರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.